ಇತ್ತೀಚಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಬೆಲ್ಲಗೆ ಹೆಚ್ಚಿನ ಬೇಡಿಕೆ ಇದೆ. ಹಾಯ್ ನಮಸ್ತೆ ಎಲ್ರಿಗೂ. ಹಾಗಾದರೆ ಆರ್ಗ್ಯಾನಿಕ್ ಬೆಲ್ಲನ ಆಲೆ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಬ್ನಲ್ಲಂತೂ ಎಲ್ಲರೂ ಟೇಸ್ಟ್ ಮಾಡಿರ್ತೀರ ಅಲ್ವಾ. ಇಲ್ಲಿ ಬೆಲ್ಲ ಮಾಡೋದಕ್ಕೆ ಕಬ್ನ ಈ ಥರ ಮಿಷಿನಿಗೆ ಕೊಟ್ಬಿಟ್ಟು ಕಬ್ಬಿನ ಹಾಲನ್ನ ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾರೆ. ಆಮೇಲೆ ಆ ಹಾಲನ್ನ ಒಂದು ಜಾಲರಿ ಮುಖಾಂತರ ಶೋಧಿಸ್ಕೊಂಡು ಈ ಥರ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾರೆ. ನಾನಿಲ್ಲಿಗೆ ನಿಮಗೆ ತೋರಿಸ್ತಾ ಇರೋದು ಆಲೆ ಮನೆಯಲ್ಲಿ ಮಾಡುವಂಥ ಬೆಲ್ಲ, ಹಾಗಾಗಿ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಾದಮೇಲೆ ಒಂದೊಳ್ಳೆ ಹದ ಬರೋವರೆಗೂ ಈ ಕಬ್ಬಿನ ಹಾಲನ್ನ ಬೇಯಿಸಬೇಕು. ಇಷ್ಟು ನೊರೆ ಬರಬೇಕು ನೋಡಿ. ಈ ಹಾಲನ್ನ ಹೆಚ್ಚು ಬೇಯಿಸ್ದಂಗೂ ಇದ್ರ ಬಣ್ಣ ಬದಲಾಗ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನರು ಸಕ್ಕರೆ ತಿನ್ನಬಾರ್ದು ಅಂತ ಹೇಳಿ ಬೆಲ್ಲದ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ಆರ್ಗ್ಯಾನಿಕ್ ಬೆಲ್ಲನೇ ಪ್ರಿಫರ್ ಮಾಡೋದು ಅಲ್ವಾ. ಈಗ ಕಬ್ಬಿನ ಹಾಲನ್ನ ಬೇಯಿಸಿ ಈ ಥರ ಕಂದು ಬಣ್ಣಕ್ಕೆ ಬಂದಾದಮೇಲೆ ಇದ್ರ ಹದ ಬಂದಿದೆ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಒಂದು ತಣ್ಣೀರು ಪಾತ್ರೆಗೆ ಆ ಪಾಕನ ಹಾಕಿ ನೋಡ್ತಾರೆ. ಅದು ನೀರಲ್ಲಿ ಮಿಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಹದ ಬಂದಿದೆ ಅಂತ ಹೇಳಿ ಅರ್ಥ. ಈ ಒಂದು ಮಿಶ್ರಣನ ಅಚ್ಚುಗಳಿಗೆ ಹಾಕಿದ್ರೆ ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಬರುತ್ತೆ. ಅದಕ್ಕೆ ಅಂತಲೇ ಮಾರ್ಕೆಟಲ್ಲಿ ಸಪ್ರೇಟಾಗಿ ಮೌಲ್ಡ್ಗಳು ಸಹ ಸಿಗುತ್ತೆ. ಉಂಡೆ ಬೆಲ್ಲ, ಅಚ್ಚು ಬೆಲ್ಲ, ಸಣ್ಣಚ್ಚು ಬೆಲ್ಲ, ಸಣ್ಣದಾಗಿ ಉಂಡೆ ಬೆಲ್ಲ ಸಹ ಸಿಗ್ತಾ ಇರುತ್ತೆ. ಇದೇನಪ್ಪ ಕಡ್ಡಿ ಈ ಥರ ಹಚ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಬೆಲ್ಲದ ಮಿಶ್ರಣ ಬಿಸಿಯಾಗಿದ್ದಾಗಲೇ ಈ ಥರ ಒಂದು ಕಡ್ಡಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಅಂಟು ಬೆಲ್ಲ ಅಂತ ಹೇಳ್ತಾರೆ. ಇದು ತುಂಬಾ ಸ್ವೀಟಾಗಿರುತ್ತೆ. ಇನ್ನೂ ಬೆಲ್ಲದ ಮಿಶ್ರಣ ಫ್ರೆಶ್ ಆಗಿರೋದ್ರಿಂದ ತುಂಬ ಟೇಸ್ಟಿ ಅಂತ ಹೇಳ್ತಾರೆ. ಮಾಡರ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ ಬೆಲ್ಲದ ಲಾಲಿಪಾಪ್ ಅಂತ ಹೇಳ್ಬೋದು. ಹಾಗೆ ಅಲ್ಲೇ ಆಲೆ ಮನೆಯಲ್ಲಿದ್ದರೆ ಮಂಡಕ್ಕಿನೂ ತೊಗೊಂಡು ಮಂಡಕ್ಕಿ ಉಂಡೆನೂ ಮಾಡ್ಬೋದು ಅದೇ ಮಿಶ್ರಣದಿಂದ. ನಿಮ್ಮೆಲ್ರಿಗೂ ನನ್ನ ಈ ಮಿನಿ ಬ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.